ಫೈನಲಿ ಎಲ್ಲರೂ ವೆಯ್ಟ್ ಮಾಡ್ತಿದ್ದ ಒಂದು ಪ್ರೋಮೋ ಬಗ್ಗೆ ಅಪ್ಡೇಟ್ ಇವಾಗ ಅಫಿಷಿಯಲ್ ಆಗಿ ಕಲರ್ಸ್ ಕನ್ನಡ ಪೇಜ್ ಅಪ್ಡೇಟ್ ಮಾಡಿದೆ. ಒಂದು ಇಂಟರ್ವ್ಯೂ ಕೂಡ ಕೊಟ್ಟಿದ್ದಾರೆ. ಏನಂತ ಅಂದರೆ ಇವತ್ತು ಬಿಗ್ ಬಾಸ್ ರಿಲೇಟೆಡ್ ಆಗಿ ಒಂದು ಹೊಸ ಪ್ರೋಮೋ ಬರುತ್ತೆ. ನಾವೆಲ್ಲ ಏನಂತ ಅಂದ್ಕೊಂಡಿದ್ವಿ ಅಂತ ಅಂದರೆ ಅಗ್ನಿ ಪರೀಕ್ಷೆ ರಿಲೇಟೆಡ್ ಆಗಿ ಒಂದು AI ಜನರೇಟೆಡ್ ವಿಡಿಯೋನ ಇವರು ಕ್ರಿಯೇಟ್ ಮಾಡಿ ಹಾಕಿರ್ಬೋದು ಮತ್ತು ಬೇರೆ ಥರ ಅಪ್ಡೇಟ್ ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಇವಾಗ ಅಫಿಷಿಯಲ್ ಆಗಿ ಕಿಚ್ಚ ಸುದೀಪ್ ಅವರು ಈ ಒಂದು ಪ್ರೋಮೋದಲ್ಲಿ ಬರ್ತಾರೆ ಅಂತ ಕಲರ್ಸ್ ಕನ್ನಡ ಅವರು ಒಂದು ಪೋಸ್ಟ್ ಕೂಡ ಮಾಡಿದ್ದಾರೆ. ಅಲ್ಲಿ ಒಂದು ಕ್ಯಾಪ್ಷನ್ನು ಕೂಡ ಕೊಟ್ಟಿದ್ರು. ಅಂದರೆ ಕೋಟ್ಯಾಂತರ ಜನ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರಿ ಅವರೆಲ್ಲರಿಗೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಕ್ಟು ಆ ಒಂದು ಪ್ರೋಮೋದಲ್ಲಿ ಇದೆ ಅಂತ ಅಲ್ಲಿ ಕ್ಯಾಪ್ಷನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪ್ರೋಮೋನು ಕೂಡ ಬರುತ್ತೆ. ಇದು ಕಂಪ್ಲೀಟ್ ಆಗಿ ಅಗ್ನಿ ಪರೀಕ್ಷೆ ರಿಲೇಟೆಡ್ ಆಗಿರುತ್ತೆ. ಈ ಒಂದು ಪ್ರೋಮೋ ಇವತ್ತು ಸಂಜೆ 7 ಗಂಟೆಗೆ ಅಫಿಷಿಯಲ್ ಆಗಿ ಕಲರ್ಸ್ ಕನ್ನಡ ಪೇಜಲ್ಲಿ ಬರುತ್ತೆ. ಇದ್ರ ಬಗ್ಗೆನೇ ನೆನ್ನೆ ಎಲ್ಲ ಹೋದ ವಾರದಿಂದಲೂ ಕೂಡ ಅಪ್ಡೇಟ್ ಬರ್ತಾ ಇತ್ತು. ಅದನ್ನು ನಾನು ಅಪ್ಡೇಟ್ ಕೂಡ ಮಾಡ್ತಾ ಇದ್ದೆ. ಫಸ್ಟ್ ಆಫ್ ಆಲ್ ಟೆಲಿಗ್ರಾಮ್ ಗ್ರೂಪ್ಗೆ ಯಾರೇನು ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ. ಇದಕ್ಕಿಂತ ಮುಂಚೆನೇ ನಿಮಗೆ ಅಲ್ಲಿ ಅಪ್ಡೇಟ್ ಸಿಗುತ್ತೆ. ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಮುಂದಿನ ದಿನಗಳಲ್ಲಿ ಎಲ್ಲ ಬಿಗ್ ಬಾಸ್ ಅಪ್ಡೇಟ್ಸು ಸಿಗ್ತಾ ಆಗುತ್ತೆ. ಮತ್ತು ಆ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಮತ್ತು ಎಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿರ್ಬೋದು ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟು ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಎಲ್ಲದನ್ನು ಫಾಲೋ ಮಾಡ್ಕೊಳ್ಳಿ. ಎಲ್ಲ ಕಡೆಯೂ ನಿಮಗೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಕ್ಟ್ ಇದೆ. ಅಗ್ನಿ ಪರೀಕ್ಷೆ ಅನ್ನೋದು ನಾರ್ಮಲ್ ಆಗಿ ಆಗಸ್ಟ್ 16ರಿಂದ ಸ್ಟಾರ್ಟ್ ಆಗುತ್ತೆ. ಅದು ಒಂದು ಆಡಿಷನ್ ಪ್ರೋಸೆಸ್ಸು. ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಅಲ್ಲ, ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಒಂದು ಆಡಿಷನ್ ಪ್ರೋಸೆಸ್ ನಡೆಯುತ್ತೆ. ಆ ಒಂದು ಆಡಿಷನ್ ಪ್ರೋಸೆಸ್ಸು ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಸೆಲೆಕ್ಟ್ ಆಗ್ಬೋದು, ಅವ್ರಿಗೆ ಯಾವ ರೀತಿ ಟಾಸ್ಕ್ನ ಕೊಡ್ತಾರೆ ಅಂತ ಆ ಒಂದು ಅಗ್ನಿ ಪರೀಕ್ಷೆ ಪ್ರೋಗ್ರಾಮಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಆ ಒಂದು ಡಿಸೈಡು ಕೂಡ ಮಾಡ್ತಾರೆ. ಇದಕ್ಕೆ ಸುದೀಪ್ ಸರ್ ಅವರು ಅವೈಲೇಬಲ್ ಇರೋದಿಲ್ಲ. ಇವ್ರಿಗೆ ಎಪಿಸೋಡ್ ಅಂದರೆ ಯಾವಾಗ ನಾರ್ಮಲ್ ಸೀಸನ್ ಕರೆಕ್ಟಾಗಿ ಸೀಸನ್ ಸ್ಟಾರ್ಟ್ ಆಗುತ್ತೆ ಅಲ್ಲ ಅವಾಗ ಮಾತ್ರ ಅಲ್ಲಿ ಅವರು ಬರ್ತಾರೆ. ಅದಾದಮೇಲೆ ಅದಕ್ಕಿಂತ ಮುಂಚೆ ಇವಾಗ ಅಗ್ನಿ ಪರೀಕ್ಷೆ ಅಂತ ನಡೆಯುತ್ತೆ. ಅದ್ರ ಬಗ್ಗೆ ಕಂಪ್ಲೀಟಾಗಿ ನೆಕ್ಸ್ಟ್ ಪ್ರೋಮೋದಲ್ಲಿ ನಾನು ನಿಮಗೆ ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ್ಯಾವ ರೀತಿ ಯಾವ್ಯಾವ ಥರ ಕಂಟೆಸ್ಟೆಂಟ್ಸ್ ಬರ್ಬೋದು, ಮತ್ತು ನಾರ್ಮಲ್ ಪೀಪಲ್ ಇರ್ತಾರಾ, ಇಲ್ಲಾಂದರೆ ಸೆಲೆಬ್ರಿಟೀಸು ಕೂಡ ಬರ್ತಾರಾ, ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗ್ಬೋದು ಎಲ್ಲನೂ ಕಂಪ್ಲೀಟಾಗಿ ಈ ಒಂದು ಚಾನಲಲ್ಲಿ ಅಪ್ಡೇಟ್ನ ಮಾಡ್ತೀನಿ. ಇಲ್ಲಿ ಈ ಒಂದು ಇಂಟ್ ಪ್ರೋಮೋದಲ್ಲಿ ನೋಡ್ತಾ ಇದ್ದರೆ ಬಾಸು ಕೂಡ ಎಲ್ಲ ರೆಡಿ ಆಗಿದ್ದಾರೆ ಅಂತ ಅಲ್ಲಿ ಕ್ಯಾಪ್ಷನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಎಲ್ಲರೂ ಏನು ವೆಯ್ಟ್ ಮಾಡ್ತಿದ್ರಿ, ನಾರ್ಮಲ್ ಆಗಿ ಜೂನ್ ಫಸ್ಟ್ ವೀಕಲ್ಲೇ ಆ ಒಂದು ಪ್ರೋಮೋ ಬರುತ್ತೆ. ಲೋಗೋ ರಿವೀಲ್ ಆಗಿರೋದು ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ನೋಡ್ತಾ ಇದ್ರೆ ಎಲ್ಲದನ್ನು ಬೇಗ ಬರುತ್ತೆ, ಈ ಒಂದು ಸೀಸನ್ ಬೇಗನೆ ಶುರುವಾಗುತ್ತೆ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ. 1 ಮಂತ್ ಬೇಗ ಸ್ಟಾರ್ಟ್ ಆಗ್ತಿದೆ. ಮತ್ತು ಒಂದು ಹೊಸ ಕಾನ್ಸೆಪ್ಟು ಕೂಡ ತರ್ತಾ ಇದ್ದಾರೆ. ಮತ್ತು ಅಲ್ಲಿ ಆ ಒಂದು ಔಟ್ಫಿಟ್ ಆಗಿರ್ಬೋದು, ಯಾವಾಗ ಸುದೀಪ್ ಅವರು ಆ ಒಂದು ಔಟ್ಫಿಟ್ನ ಬಿಗ್ ಬಾಸ್ ಟೈಮಲ್ಲಿ ಹಾಕ್ತಾರೋ ಎಲ್ಲದನ್ನು ಕ್ರೇಜಿ ಆಗಿರುತ್ತೆ. ಈ ಒಂದು ಪ್ರೋಮೋ ಶೂಟ್ ಏನಿತ್ತು ಆಲ್ಮೋಸ್ಟ್ 2 ವೀಕ್ಸ್ ಆಗಿದೆ. ಅದಾದಮೇಲೆ ಪ್ರೋಮೋನ ಅಪ್ಡೇಟ್ ಮಾಡ್ತಾ ಇರ್ತಾರೆ. ನೀವು ಹೋದ ವಾರದಿಂದನೂ ಕೂಡ ಆ ಒಂದು ಪ್ರೋಮೋ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರಿ. ಅದಕ್ಕೆ ಇವಾಗ ಆನ್ಸರು ಕೂಡ ಸಿಕ್ಕಿದೆ. ಇವತ್ತು ಸಂಜೆ 7 ಗಂಟೆಗೆ ಅಫಿಷಿಯಲ್ ಆಗಿ ಅಗ್ನಿ ಪರೀಕ್ಷೆ ಅಂತ ಒಂದು ಈವೆಂಟ್ ಏನಿದೆ ಕಂಪ್ಲೀಟ್ ಪ್ರೋಸೆಸ್ ವಿಡಿಯೋ ಪ್ರೋಮೋ ಇವತ್ತು ಸಂಜೆ ಅಫಿಷಿಯಲ್ ಆಗಿ ಕಲರ್ಸ್ ಕನ್ನಡ ಪೇಜಲ್ಲಿ ಬರುತ್ತೆ. ಅದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಮತ್ತು ಏನೆಲ್ಲ ಕ್ಯೂರಿಯಾಸಿಟಿ ಇರ್ಬೋದು ನಿಮಗೆ ಅದೆಲ್ಲನೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಒಂದು ಸೀಸನ್ ಅಂತ ಅಂದ್ಕೊಳ್ಬೋದು. ಮತ್ತು ಬೇಗನೂ ಕೂಡ ಸ್ಟಾರ್ಟ್ ಆಗ್ತಿದೆ. ಅದ್ರ ರಿಲೇಟೆಡ್ ಆಗಿ ಏನಾದರೂ ಮುಂಚೆನೇ ಅಪ್ಡೇಟ್ ಕೊಡ್ತಾರಾ, ಇಲ್ಲಾಂದರೆ ಇನ್ನೂ ಪ್ರೆಸ್ ಮೀಟ್ ನಡೆಯೋ ಚಾನ್ಸಸ್ಸು ಕೂಡ ಜಾಸ್ತಿ ಇದೆ. ಅದು ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಅಂತ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಬಟ್ ಈ ಒಂದು ಇಂಟ್ ಪ್ರೋಮೋ ನೋಡ್ತಾ ಇದ್ರೆ ಇಂಟ್ರೆಸ್ಟಿಂಗ್ ಆಗಿದೆ. ಆ ಒಂದು ವಿಜುವಲ್ಸ್ ಆಗಿರ್ಬೋದು, ಕ್ರಿಯೇಟ್ ಆಗಿರೋ ಔಟ್ಫಿಟ್ ಲುಕ್ ಆಗಿರ್ಬೋದು, ಕಿಚ್ಚ ಸುದೀಪ್ ಅವ್ರ ಲುಕ್ಕು ಐ ಲುಕ್ ಬಂತು. ಮತ್ತು ಅವ್ರ ಔಟ್ಫಿಟ್ಟು ಒಂದಿಷ್ಟು ಪಿಕ್ಚರ್ಸ್ ಆಗಿ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಫೋಟೋಸು ಕೂಡ ಬಂತು, ವಿಡಿಯೋನು ಕೂಡ ಬಂತು. ಅದಕ್ಕೆ ಎಲ್ಲದಕ್ಕೂ ಆನ್ಸರು ಇವತ್ತು ಸಂಜೆ 7 ಗಂಟೆಗೆ ಗೊತ್ತಾಗುತ್ತೆ. ಬಟ್ ಇದಕ್ಕಿಂತ ಮುಂಚೆ ನಿಮ್ಗೆ ಏನು ಅನಿಸುತ್ತೆ, ಈ ಒಂದು ಇಂಟ್ ನೋಡಾದ್ಮೇಲೆ ಯಾವ ರೀತಿ ಪ್ರೊಸೆಸ್ ನಡೀಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಆ ಒಂದು ಪ್ರೋಮೋ ರಿಲೇಟೆಡ್ ಆಗಿ ಮಾತಾಡೋಣ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದು ಅಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.